ರಾಮದುರ್ಗ ಪುರಸಭೆಯ ಅಧಿಕಾರಿಗಳೇ, ಈ ದೃಶ್ಯವನ್ನೊಮ್ಮೆ ನೋಡಿ ಕಣ್ಣು ತೆರೆಯಿರಿ. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ನಿಮಗೆ ಎಷ್ಟು ಅಲಕ್ಷ್ಯವಿದೆ ಎಂಬುದಕ್ಕೆ ಈ ದೃಶ್ಯವೇ ಸಾಕ್ಷಿ. ಪುರಸಭೆಯ ಮಾಜಿ ಹುಸೇನ್ ಐನಾಪುರ್ ಅವರು ಹದಗೆಟ್ಟ ಈ ರಸ್ತೆಯ ಬಗ್ಗೆ ಎಷ್ಟೋ ಬಾರಿ ದೂರು ನೀಡಿದರು, ಮನವಿ ಮಾಡಿದರು. ಇಲ್ಲಿನ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದರು. ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಬೇಸತ್ತ ಹುಸೇನ್ ಐನಾಪುರ್ ಇವತ್ತು ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಂತಿದ್ದಾರೆ. ಸರ್ಕಾರದ ಅನುದಾನಕ್ಕೆ ಕಾಯದೆ ಅಧಿಕಾರಿಗಳ ಸಹಿಗಾಗಿ ಅಲೆಯದೆ ತಮ್ಮ ಸ್ವಂತ ಹಣದಲ್ಲಿ ಸಿಮೆಂಟ್ ಮತ್ತು ಉಸುಕು ತರಿಸಿದ್ದಾರೆ. ನೀವು ಮಾಡುತ್ತಿದ್ದರೆ ಬಿಡಿ, ನಾನೇ ಮಾಡುತ್ತೇನೆ ಎಂದು ಸವಾಲು ಹಾಕಿ ಒಬ್ಬರೇ ಕೆಲಸಕ್ಕಿಳಿದಿದ್ದಾರೆ. ನೋಡಿ, ಒಬ್ಬ ಮಾಜಿ ಸದಸ್ಯ ಒಬ್ಬರೇ ನಿಂತು ಬೆವರು ಸುರಿಸುತ್ತಿದ್ದಾರೆ. 10 ಬಾರಿ ಕಂಪ್ಲೇಂಟ್ ಮಾಡಿದರೂ ಕ್ಯಾರೆ ಅನ್ನದ ಪುರಸಭೆಯ ಚೀಫ್ ಆಫೀಸರ್ ಮತ್ತು ಇಂಜಿನಿಯರ್ಗಳಿಗೆ ಈ ಶ್ರಮದಾನವೊಂದು ಕಪಾಳ ಮೋಕ್ಷವಿದ್ದಂತೆ. ಅಧಿಕಾರಿಗಳು ಮಾಡಬೇಕಿದ್ದ ಕೆಲಸವನ್ನು ಇಂದು ಒಬ್ಬರೇ ಒಬ್ಬ ವ್ಯಕ್ತಿ ಸ್ವಂತ ಖರ್ಚಿನಲ್ಲಿ ಮಾಡುತ್ತಿರುವುದು ರಾಮದುರ್ಗ ಪುರಸಭೆಗೆ ದೊಡ್ಡ ಅವಮಾನ. ಇನ್ನಾದರೂ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ತಮ್ಮ ಮೌನವನ್ನು ಮುಂದುವರಿಸುತ್ತಾರಾ? ಹುಸೇನ್ ಐನಾಪುರ್ ಅವರ ಈ ಧೀಮಂತ ಕೆಲಸ ಈಗ ರಾಮದುರ್ಗದ ಗಲ್ಲಿಗಲ್ಲಿಲೂ ಸದ್ದು ಮಾಡ್ತಿದೆ. ಇದು ಸಾರ್ವಜನಿಕ ಅಡ್ಡಾಡೋ ರೋಡ್ ರೀ. ವಯಸ್ಸಾದಾರು ಆಮೇಲೆ ಎಲ್ಲರೂ ಅಡ್ಡಾಡೋದು ಇದೊಂದು ಸಂದ್ರಿ. ಇದೊಂದು ಬಿಟ್ರೆ ಮ್ಯಾಲ ಹೋಗ್ಬೇಕಾಗ್ತತೆ. ಇದೊಂದು 2 ತಿಂಗಳ ಅಡ್ಡ ಹೋಗಿ ಎಲ್ಲಾರು ಬರ್ತಾರ. ನೋಡಪ್ಪ, ನೀ ಪುಣ್ಯದವ, ಎಲ್ಲಾ ಕೆಲಸ ಮಾಡ್ತಿ, ನಮ್ಗೆ ಅಡ್ಡಾಡಕ್ ದಾರಿಯಾರ ಮಾಡಿಕೊಡಪ್ಪ ಅಂತ ಹೇಳಿ. ಇದ್ರ ಬಗ್ಗೆ ಮುನ್ಸಿಪಾಲಿಟಿ ಆಯ್ತು, ಯಾರು ಮಾಡ್ಯಾರ, ಯಾರು ಹಿಡ್ದಾರ, ಬಡ ಬಡ ಹಡ್ ಏನೈತಿ ನೋಡ್ರಿ, ಎಲ್ಲಾ ವಾರ್ಡ್ನ್ಯಾಗ ಈ ನಮ್ಮನೆ ಹೋಗೋದು ಹೋಗ್ಬಿಟ್ಟಾರ. ಈ ಪರಿಸ್ಥಿತಿ ವಯಸ್ಸು ಆಧಾರ ಅಡ್ಡಾಡ್ತಾರ, ಎಲ್ಲ ಅಡ್ಡಾಡ್ತಾರ. ಇದೊಂಥರ ಈದಾದಂಗ್ಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಖಾಲಿ ಇದ್ದ, ನನಗೆ ಬ್ಯಾಸರು ಬಂದ, ಇದು ಪಾಪ ಒಂದು ಹೋಗಕ್ ಬರಾಕಾರ ಅನುಕೂಲ ಆಗಲಿ ಅಂತ ಹೇಳಿ ಒಂದ್ ಸ್ವಲ್ಪ ಉಸುಕ್ ತರಿಸಿ ತರಿಸಿ ನನಗೆ ಎಷ್ಟ್ ಆಗ್ತೈತಿ ಈ ತರ ಸ್ವಲ್ಪ ಜೋಡಿಸ್ಕೊಂತ ಹೊಂಟೀನಿ. ದಯವಿಟ್ಟು ಈಗಾದ್ರೂ ಆರ್ಸಿ ಬಂದಂತ ಶಾಸಕರಾಗ್ಲಿ, ಪುರಸಭೆ ಅಧಿಕಾರಿಗಳು ಆಗಲಿ, ಎಲ್ಲಾ ವಾರ್ಡ್ನ್ಯಾಗ ಯಾವ ಪರಿಸ್ಥಿತಿ ಐತಿ, ಇಂಥ ಕೆಲಸಗಳನ್ನು ಆದಷ್ಟು ಬೇಗನೆ ಮಾಡಿ ಸ್ವಲ್ಪ ಸಾರ್ವಜನಿಕರಿಗೆ ಒಳ್ಳೆ ಅಡ್ಡಾಡಕ್ಕಾಗ್ಲಿ, ಎಲ್ಲೋ ಒಲಿ ಒಳಗೆ ಯಾವ್ದೋ ಒಂದು ಏನೋ ಪ್ರಾಬ್ಲಮ್ ಆಗ್ಲಿ, ಅಂತ ಪ್ರಾಬ್ಲಮ್ ಇದ್ದಲ್ಲಿ ಮೊದಲು ಮಾಡಿಕೊಳ್ಳಿ ಅಂತ ಹೇಳಿ ಮುನ್ಸಿಪಾಲಿಟಿ ಅವ್ರಿಗೂ ಆಮೇಲೆ ಜನಪ್ರಿಯ ಶಾಸಕರಿಗೂ ಹೇಳಾಗತ್ತೀನಿ ಸರ್. ನಮಸ್ಕಾರ. ಅದರ ಬಗ್ಗೆ ಮುನ್ಸಿಪಾಲಿಟಿ ಆಕ್ಷನ್ ತಗೋಬೇಕಿಲ್ರಿ ನೀವು? ಸರ್, 2-3 ಸಲ ಹೋಗಿ ಬಂದು ಹೇಳಿದೀವಿ ಸರ್. ಅದ ಕಾಂಟ್ರಾಕ್ಟರ್ ಕೊಟ್ಟಿದಾರ ಸರ್. ಅವ್ರು ಬರ್ತಾರ, ಮಾಡ್ತಾರ, ಅದಾಗ್ತೈತಿ, ಅದೊಂದ ಅವ್ರದ್ದು. ಮತ್ ಬೇರೆದ್ ಏನು ಹೇಳುದಿಲ್ಲ ಅವರು. ಇದೊಂದೇ ಕೆಲಸ ಆಗ್ಲಿ ಸರ್, ಬೇರೆ ಮುನ್ಸಿಪಾಲಿಟಿ ದರೊಂದು ಕೆಲಸ ಆಗ್ಲಿ. ಮತ್ತಿದ ಹಬ್ಬ ಹೋಗಿ ಬಾಳ ದಿವಸ ಆತ ಇನ್ನು ಮಟ್ಟ ಬಂದೇ ಇಲ್ಲ. ಅದೇ ಹೇಳ್ತಾ ಇದೀನಲ್ಲ ಸರ್ ನಾನು. ಮತ್ ನೀವು ಆಕ್ಷನ್ ಮಾಡ್ಬೇಕಲ್ಲಿ. ಅಲ್ಲ ಸರ್, ನಾನು MP ನಾನ MLA ನಾ, ಮುಖ್ಯಮಂತ್ರಿನ, ನಾನು ಒಬ್ಬ ಬಡುಪಾಯಿ ದುಡ್ಡು ತಿನ್ನವ ಸರ್. ಅಲ್ಲ, ಮತ್ ವಯಸ್ಸಾಗಿದ್ದಾರ ಮುದುಕರು ಹೆಂಗ್ ಬರ್ಬೇಕಾ? ಅದೇ ಮಾಡ್ಸಾಕ್ತೀನಿಲ್ಲ ಸರ್. ಈಗ ನನ್ನ ಕಡೆ ಎಷ್ಟ್ ಆಗ್ತೈತಿ ನಾನು ಪ್ರಯತ್ನ ಮಾಡ್ತೀನಿ ಸರ್. ನಾನು ತಿಂಗಳಿಗೆ 80,000, 60,000, 70,000 ರೂಪಾಯಿ ಪಗಾರ ತಗೋತಾರ. ಮನ್ಯಾಗ ಕುಂದಿರ್ತಾರ, ವಯಸ್ಸಾದಾರ ಅಡ್ಡಾಡ್ತಾರ, ಎಲ್ಲಾರು ಅಡ್ಡಾಡ್ತಾರ. ಯಾರು ಬಿದ್ರೆ ಯಾರಿಗೂ ಏನೋ ಒಂದು ಪ್ರಾಬ್ಲಮ್ ಆತಂದ್ರ ಯಾರು ನೋಡೋರು ಸರ್ ಅವ್ರಿಗೆ? ಯಾರು ನೋಡೋರು ಸರ್ ಅವ್ರಿಗೆ? ನೀವು ಅದ್ರ ಬಗ್ಗೆ ಹೇಳ್ರಿ ಅಲ್ಲಿ ಹೋಗಿ ಮುನ್ಸಿಪಾಲಿಟಿ. ಯಾರು ಹೇಳ್ಬೇಕು ಸರ್? ಇದ್ದಂತ ಶಾಸಕರು ಹೇಳ್ಬೇಕು ಸರ್. ಎಲ್ಲಾ ವಾರ್ಡ್ನ್ಯಾಗ ಈ ಪರಿಸ್ಥಿತಿ ಆಗಿತ್ತಂತ, ಎಲ್ಲಾ ಈ ನಮನೆ ಆಗಾಕತೈತಿ, ಅವ್ರು ಸ್ಟ್ರೈಕ್ ಮಾಡ್ಬೇಕು, ಎಲ್ಲಾ ಮಾಡಿದ್ರು, ಎಲ್ಲಾ ಅದು ಮುಗೀತು, ಮಾಡ್ತಪ್ಪ. ಈ ವಿಡಿಯೋವನ್ನು ತೋರಿಸ್ರಿ ಅವ್ರಿಗೆ. ಏನ್ ಬ್ಯಾಸರ ಆಗ್ಬಿಟ್ಟೈತಿ ಸರ್. ಯಾವ ವಿಡಿಯೋ ನೋಡಿ ಏನ್ ಮಾಡೋದು? ನಿಮ್ಗೇನ್ ಮಾಡಪ್ಪ ಅಂತಾರ ಸರ ಜನ ನೋಡ್ತಾರ. ಅಲ್ಲ, ಬೀಳ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ನಿಮ್ಗೇನು ಮಾಡಂತಾರ? ಇಂತ ಕೆಲಸ ಕೇಳ್ತಾರೆ. ಮಾಡಂತಂದ್ರ ಮತ್ತೆ ಇದನ್ನ ಹಬ್ಬ ಹೋದ್ರ ಹೆಂಗ್ ಮಾಡುದು ಮುಂದೆ? ಅದು ಅವ್ರು ಮಾಡ್ತಾರೆ. ನೀ ಹೇಳ್ದಾಗೆ ಬಂದ್ ಮಾಡ್ಬೇಕಂದ್ರು ಆಗುದಿಲ್ಲ. ಅವ್ರು ಕೊಟ್ಟಿದೀವಿ, ಮಾಡ್ತಾರೆ ಅವ್ರು ಬಂದು. ನಿಮ್ಗೇನು ಮಾಡಂತ ಹೇಳಿದೀವಿ ನಾವು? ಇಲ್ಲ. ಅವ್ರು ಯಾವಾಗ ಮಾಡ್ತಾರೆ ಅವಾಗ ಬಂದ್ ಮಾಡ್ತಾರ. ಅಡ್ಡಾಡ್ಲಿ, ಬಿಡ್ಲಿ, ಮಾಡ್ಲಿ, ಅವ್ರಿಗೇನು ಇದಾಗುದಿಲ್ಲ. ಹೆಂಗ್ ಅಡ್ಡಾಡ್ಬೇಕು ವಯಸ್ಸಾದಾರ? ಇದು ಒಂದು ವಾರ್ಡ್ ಅಲ್ಲ ಸರ್, ಎಲ್ಲಾ ವಾರ್ಡ್ನ್ಯಾಗ ಸರ್ ಅಷ್ಟು. ಈಗ ನೋಡ್ರಿ,
ಸಾಹೇಬ್ರ ಶಾಂತಿ ಪಟ್ಟು ಫೋನ್ ಐತದ್ರು ಏನ್ ಒಟ್ಟ ಅಲ್ಲ ತಿಂಗಳಿಗೆ ಫೋನ್ ಹಿಡಿಸ್ತಾರ ಮುನ್ಸಿಪಾಲಿಟಿ ಒಳಗ ಯಾರು ಇದೇನು ಯಾರಿಗೂ ಯಾರು ಹೇಳ್ಬೇಕನ್ನೋದು ಇದೇ ಇಲ್ಲ. ಬರ್ರಿ ನಾಳೆಗೆ ಬರ್ರಿ ಹಾ ನಾಳೆಗೆ ಬರ್ರಿ ನಾಳೆ ಬರ್ರಿ. ನಾಳೆಗೆ ಬರ್ರಿ I forgot.